ನಮಸ್ತೆ. ಇವತ್ತಿಂದ ICC T20 ವರ್ಲ್ಡ್ ಕಪ್ ಶುರುವಾಗಿದೆ. ಮೆನ್ಸ್ ವರ್ಲ್ಡ್ ಕಪ್ ಶುರುವಾಗಿದೆ. ಕಳೆದ ವರ್ಷ ಭಾರತ ಗೆದ್ದಿದ್ದು ಎಲ್ಲರಿಗೂ ಕೂಡ ಸಂತಸವನ್ನು ತಂದಿತ್ತು. ಆದರೆ ಈ ವರ್ಷ ಟೀಮ್ ಇಂಡಿಯಾ ಹೇಗೆ ಮುಂದುವರಿಯುತ್ತೆ ಅನ್ನೋದು ಎಲ್ಲರಲ್ಲೂ ಕೂಡ ಬಹಳ ಕಾತುರವನ್ನು ಉಂಟು ಮಾಡಿದೆ. ಬನ್ನಿ ಈ ಕುರಿತು ನಮ್ಮ ಕ್ರಿಕೆಟ್ ಅಭಿಮಾನಿಗಳು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಇದೀಗ ನಮ್ಮ ಜೊತೆ ಒಂದಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಇವತ್ತಿನಿಂದ ಆರಂಭವಾಗಿರುವಂಥ T20 ಮೆನ್ಸ್ ಕಪ್ ಇವತ್ತಿಂದ ಆರಂಭವಾಗಿರುವಂಥ ICC T20 ಮೆನ್ಸ್ ವರ್ಲ್ಡ್ ಕಪ್ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಎಷ್ಟು ಕಾತುರರಾಗಿದ್ದಾರೆ ಅಂತ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಇವತ್ತಿಂದ T20 ವರ್ಲ್ಡ್ ಕಪ್ ಶುರುವಾಗಿದೆ. ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಮೊದಲಿಗೆ T20 ವರ್ಲ್ಡ್ ಕಪ್ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನಮಗೆ ವಿರಾಟ್ ಕೊಹ್ಲಿ ಇಲ್ಲದೊಂದು ಫೀಲ್ ಇದೆ, ಅಷ್ಟು ಬಿಟ್ಟರೆ ಇನ್ನೆಲ್ಲರೂ ವಿರಾಟ್ ಕೊಹ್ಲಿನ ಫಾಲೋ ಮಾಡ್ತಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಡಾಡಲಿ ಅಂತ ಹೇಳ್ತಿದ್ದೀನಿ. ವುಮೆನ್ಸ್ ಗೆದ್ದಿದ್ದಾರೆ, ಅವರಿಗೆ ಕಂಗ್ರಾಟ್ಸ್ ಹೇಳ್ತೀನಿ ಮೇಡಮ್. ತುಂಬ ಖುಷಿ ಆಗ್ತಿದೆ. ಅದೇ ಥರ ನಮ್ಮ ಗಂಡು ಮಕ್ಕಳು ಮೆನ್ಸ್ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಸೊ ಹಾಗೆ ಇನ್ನೊಬ್ರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಈ ಸಲ T20 ಮೆನ್ಸ್ ವರ್ಲ್ಡ್ ಕಪ್ಪಲ್ಲಿ KL ರಾಹುಲ್ ಇಲ್ಲ, ರೋಹಿತ್ ಶರ್ಮಾ ಇಲ್ಲ, ವಿರಾಟ್ ಕೊಹ್ಲಿ ಇಲ್ಲ. ಆದರೂ ಕೂಡ ಟೀಮ್ ಇಂಡಿಯಾ ಹೇಗೆ ಮುಂದುವರಿಯುತ್ತೆ ಅಥವಾ ಗೆಲ್ಲೋ ಸಾಧ್ಯತೆಗಳಿದೆಯಾ ಅಥವಾ ಏನಾದರೂ ಫಾಲ್ಟ್ಗಳು ಅನ್ನಿಸುತ್ತಾ? ಈ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಫಾಲ್ಟ್ ಅಂತ ಏನು ಹೇಳೋಕ್ಕಾಗಲ್ಲ, ಎಲ್ಲ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದಾರೆ. ಅವರಿಲ್ಲ ಅಂದ್ರೂ ಅದೇ ಗೆಲ್ಲುತ್ತೆ ಅಂತ ಭರವಸೆ ಫುಲ್ಲು. ಸೊ ಲಾಸ್ಟ್ ಟೈಮು ಇಂಡಿಯಾ ವಿನ್ ಆಗಿತ್ತು. ಈ ಸಲ ಇವತ್ತಿನಿಂದ ಶುರುವಾಗಿದೆ. ಅಂದರೆ ಎಷ್ಟು ಖುಷಿ ಆಗ್ತಾ ಇದೆ, ಈ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ, ಅದು ಹೇಳೋಕ್ಕಾಗಲ್ಲ. ಮುಂಚೆಯಿಂದನೂ ಕ್ರಿಕೆಟ್ ಫ್ಯಾನ್ಸ್ ನಾವೆಲ್ಲ ಕ್ರಿಕೆಟ್ ನೋಡ್ಕೊಂಡು ಬರ್ದಿರೋದು. ಫುಲ್ ಖುಷಿ ಇದೆ ಎಲ್ಲ. ವಿಶ್ವಾಸ ಮಾಡ್ತೀನಿ ಆಲ್ ದ ಬೆಸ್ಟ್, ಇಂಡಿಯಾ ಗೆಲ್ಲುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಸರ್, ನೀವು ಕ್ರಿಕೆಟ್ ನೋಡ್ತೀರಾ? ಇವತ್ತಿಂದ T20 ಶುರು ಆಗಿದೆ. ಹೇಗೆ ಅನ್ನಿಸ್ತಾ ಇದೆ? ಮತ್ತು ಇಂಡಿಯಾ ಪರ ಸಪೋರ್ಟ್ ಮಾಡ್ತಿದ್ದೀರಾ ಹೇಗೆ? ಯಾವತ್ತೂ ಇಂಡಿಯಾನೇ ಸಪೋರ್ಟ್ ಮಾಡೋದಕ್ಕ, ಹಂಗೇನಿಲ್ಲ. ಆದರೆ ಎಕ್ಸ್ಪೀರಿಯೆನ್ಸ್ ನಮ್ಮ ಟೀಮಲ್ಲಿ ಎಕ್ಸ್ಪೀರಿಯೆನ್ಸ್ ಒಂದು ಇಲ್ಲ ಅನ್ನೋದು ಬಿಟ್ಟರೆ ಎಲ್ಲ ಯಂಗ್ಸ್ಟರ್ಗೆಲ್ಲ ತುಂಬ ಚೆನ್ನಾಗಿ ಆಡ್ತೀವಿ. ನಮ್ಮ ದೇಶ ಹೇಳ್ಬೇಕಾ, ಯಂಗ್ಸ್ಟರು ಎಲ್ಲ ತುಂಬಿರೋದೇ ನಮ್ಮ ದೇಶ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ, ಹಂಗೇನಿಲ್ಲ. ಎಲ್ಲೋ ಎಕ್ಸ್ಪೀರಿಯೆನ್ಸ್ ಕೊರತೆ ಇದೆ ಅಂತ ಕಾಣ್ತಿದೆ ಅಷ್ಟೇ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಇಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ಇಂಡಿಯಾ ಟೀಮ್ ಚೆನ್ನಾಗಿ ಆಡಿದೆ. ಆಲ್ ದ ಬೆಸ್ಟ್ ಹೇಳ್ತೀನಿ ಇಂಡಿಯಾ ಟೀಮ್. ಓಕೆ, ಥ್ಯಾಂಕ್ ಯು. ಸರಿ, ನೋಡಿದ್ರಲ್ಲ, ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ಹಾಗೆ ನೋಡ್ತಾ ಹೋಗೋಣ ಯಾರ್ಯಾರು ತಮ್ಮ ಅಭಿಪ್ರಾಯಗಳನ್ನ ಹೇಗೆ ಹೇಳ್ಕೋತಾರೆ ಅಂತ. ಬನ್ನಿ, ಈಗ ನಮ್ಮ ಜೊತೆ ಲೆಕ್ಚರರ್ಸ್ಗಳು ಕೂಡ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ, ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಕೇಳೋಣ. ನಮಸ್ತೆ ಮೇಡಮ್, ಇವತ್ತಿಂದ T20 ಮೆನ್ಸ್ ವರ್ಲ್ಡ್ ಕಪ್ ಶುರು ಆಗಿದೆ. ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬ ಎಕ್ಸೈಟ್ಮೆಂಟ್ ಇದೆ, ಯಾಕಂದರೆ ಇತ್ತೀಚಿನ ಇಂಡಿಯಾದ ಪರ್ಫಾರ್ಮೆನ್ಸಸ್ ನೋಡಿದ್ರೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಈವನ್ ಅಂಡರ್-19 ಕೂಡ ನಮ್ಮ ಬಾಯ್ಸ್ ಗೆದ್ದಿರೋದ್ರಿಂದ, ಲಾಸ್ಟ್ T20 ಕೂಡ ನಮ್ಮ ವುಮೆನ್ಸ್ ಗೆದ್ದಿರೋದ್ರಿಂದ ಈ ಸಲ ತುಂಬ ಎಕ್ಸೈಟ್ಮೆಂಟ್ ಇದೆ. ನ್ಯೂಜಿಲೆಂಡ್ ಸೀರೀಸ್ ಕೂಡ ಗೆದ್ದಿದ್ದೀವಿ. ಸೊ ಹೋಪ್ಸು ಈ ಸಲ ಕೂಡ ನಾವು ಚೆನ್ನಾಗಿ ಆಡ್ತೀವಿ. ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟೀಮ್ ಇಂಡಿಯಾಗೆ. ಥ್ಯಾಂಕ್ ಯು ಮೇಡಮ್. ಬನ್ನಿ, ಇನ್ನೊಬ್ಬರು ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿಂದ T20 ಶುರು ಆಗಿದೆ. ಎಸ್ಪೆಷಲಿ ಇಂಡಿಯಾ ಒಳ್ಳೆ ಫಾರ್ಮಲ್ಲಿದೆ. ಅದರಲ್ಲೂ T20 ಫಾರ್ಮ್ಯಾಟಲ್ಲಿ ತುಂಬ ಫಾರ್ಮಲ್ ಇರೋದ್ರಿಂದ ಐ ಹೋಪ್ ಸೊ ಈ ಸರಿನೂ ಕೂಡ ಗೆಲ್ತಾರೆ ಅಂತ. ಅಂದರೆ ಲಾಸ್ಟ್ ಚಾಂಪಿಯನ್ಸ್ ಆಗಿ ಈ ಸರಿನೂ ಕೂಡ ಅದನ್ನು ಬ್ರೇಕ್ ಮಾಡಿ ಮತ್ತು ಕಂಟಿನ್ಯೂಸ್ ಆಗಿ ಕಪ್ ತಗೋತಾರೆ ಅನ್ನೋ ನಿರೀಕ್ಷೆಲಿದ್ದೀವಿ. ಹಾಗೆಯೇ ಸ್ಟಾರ್ಟಿಂಗಿಂದ ಕೂಡ ರನ್ ರೇಟ್ನೂ ಕೂಡ ಚೆನ್ನಾಗಿ ಇಟ್ಕೊಳ್ತಾರೆ ಅನ್ನೋದನ್ನು ಹೋಪ್ಸಲ್ಲಿ ಇಟ್ಕೊಂಡಿದ್ದೀವಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಟೀಮ್ ಇಂಡಿಯಾ. ಕಳೆದ ವರ್ಷ ಆದರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, KL ರಾಹುಲ್ ಅವರು ಟೀಮಲ್ಲಿ ಇದ್ದರು. ಆದರೆ ಈ ವರ್ಷ ಟೀಮ್ ಇಂಡಿಯಾದಲ್ಲಿ ಅವರು 3 ಜನ ಇಲ್ಲ. ಅವರು 3 ಜನ ಇಲ್ಲದೇನೂ ಕೂಡ ಟೀಮ್ ಇಂಡಿಯಾ ಮುಂದೆ ಮುನ್ನುಗ್ಗತ್ತಾ? ಈ ಬಗ್ಗೆ ಏನು ಹೇಳ್ತೀರಾ? ಹೌದು, ಅಫ್ಕೋರ್ಸ್ ಅವರ ಮಾಹಿತಿನಲ್ಲಿ ಅಥವಾ ಅವರು ಇದರಲ್ಲಿ ಗೈಡೆನ್ಸಲ್ಲಿ ತುಂಬ ಚೆನ್ನಾಗಿ ಇವರು ಕೂಡ ಒಳ್ಳೆ ಫಾರ್ಮ್ಯಾಟಲ್ಲಿ ಇರೋದ್ರಿಂದ ಅವ್ರ ಗೈಡೆನ್ಸಲ್ಲೇ ಅಥವಾ ಅವ್ರ ಗೈಡ್ಲೈನ್ ಏನು ತೊಗೊಂಡಿದ್ರು ಅದನ್ನು ಫಾಲೋ ಮಾಡಿಕೊಂಡು ಇವರು ಕೂಡ ವಿನ್ ಆಗ್ತಾರೆ ಅನ್ನೋ ಹೋಪ್ಸಲ್ಲಿದ್ದೀವಿ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಒಂದೇನೆಂದರೆ ಸೂರ್ಯಕುಮಾರ್ ಯಾದವಿನ ಕ್ಯಾಪ್ಟನ್ಸಿ ಕೂಡ ತುಂಬ ಚೆನ್ನಾಗಿದೆ. ಮೊನ್ನೆ ಅಭ್ಯಾಸ ಪಂದ್ಯ ಕೂಡ ಸೌತ್ ಆಫ್ರಿಕಾ ಮೇಲೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಆಡ್ತಾರೆ. ಯಾರ ಮೇಲೂ ಯಾರಿದ್ರೂ ಇಲ್ಲದಿದ್ರೂ ಟೀಮ್ ಇಂಡಿಯಾಗಂತೂ ಒಂದು ಫುಲ್ ಸಪೋರ್ಟ್ ಆಡಿಯನ್ಸ್ ಕಡೆಯಿಂದ ಅಂತೂ ಇದ್ದೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಗೆ ಒನ್ ಪರ್ಟಿಕ್ಯುಲರ್ ಪರ್ಸನ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ. ಅಂದರೆ ಒಬ್ಬರು ಆಡಲಿಲ್ಲ ಅಂದರೆ ಇನ್ನೊಬ್ಬರು ಕೂಡ ಆಡ್ತಾ ಇದ್ದಾರೆ. ಸೊ ಎಲ್ಲರೂ ಫಾರ್ಮ್ಯಾಟಲ್ಲಿ ಇರೋದ್ರಿಂದ, ಈ ಫಾರ್ಮಲ್ಲಿ ಇರೋದ್ರಿಂದ ಚೆನ್ನಾಗಿ ಆಡ್ತಾರೆ ಅನ್ನೋ ಹೋಪ್ಸ್ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಇದು ಲೆಕ್ಚರರ್ಸ್ ಹೇಳ್ತಾ ಇದ್ದಾರೆ. ಅವ್ರು 3 ಜನ ಇಲ್ಲದೆ ಹೋದರೂ ಕೂಡ ಒಂದು ಗೈಡ್ಲೈನ್ಸಲ್ಲಿ ಟೀಮ್ ಇಂಡಿಯಾ ಮುಂದೆ ಹೋಗುತ್ತೆ ಮತ್ತು ಅವರ ಬೆಸ್ಟ್ ವಿಶಸ್ ಕೂಡ ಮಾಡಿದ್ದಾರೆ. ಬನ್ನಿ ಹಾಗೆ ಮುಂದೆ ಹೋಗ್ತಾ ಮಾತಾಡ್ಸೋಣ. ಬನ್ನಿ, ಇನ್ನಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಮಾತಾಡ್ಸೋಣ. ಇವತ್ತಿಂದ ICC T20 ಮೆನ್ಸ್ ವರ್ಲ್ಡ್ ಕಪ್ ಶುರುವಾಗಿದೆ. ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ?
ನಮಗೆ ತುಂಬ ಫಸ್ಟ್ನೇದಾಗಿ ತುಂಬ ಖುಷಿ ಆಗ್ತಿದೆ, ಏಕೆಂದರೆ ಇವತ್ತಿಂದ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಮನೆಗೆ ಹೋಗಬೇಕು, ಬೇಗ ನೋಡಬೇಕು ಅಂತ ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ನಮ್ಮ ಎಲ್ಲ ಬಾಯ್ಸ್ನೂ ಚೆನ್ನಾಗಿ ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ನಂಬಿಕೆನವರು ಉಳಿಸ್ತಾರೆ ಅಂತಲೂ ಅಂದ್ಕೊಂಡಿದ್ದೀವಿ. ಚೆನ್ನಾಗಿ ಆಡ್ತಾರೆ, ಅದು ಯಾವತ್ತೋ ಗೊತ್ತಾಗಿದೆ. ಆಮೇಲೆ ಸೂರ್ಯಕುಮಾರ್ ಯಾದವ್ ಮತ್ತು ತುಂಬ ಜನ ಇದ್ದಾರೆ, ಅವರು ಎಲ್ಲರೂ ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಈ ಸಲ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆಗಿದ್ದಾರೆ. ಕಳೆದ ವರ್ಷ KL ರಾಹುಲ್, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇದ್ರು. ಆದರೆ ಈ ವರ್ಷ ಅವ್ರು 3 ಜನ ಕೂಡ ಇಲ್ಲ. ಸೂರ್ಯಕುಮಾರ್ ಯಾದವ್ ಅವರ ಲೀಡಲ್ಲಿ ಟೀಮ್ ಮುಂದೆ ಹೋಗತ್ತಾ, ವಿನ್ ಆಗೋ ಸಾಧ್ಯತೆಗಳಿದೆಯಾ, ಅಥವಾ ಏನು ಅನ್ನಿಸ್ತಾ ಇದೆ ನಿಮಗೆ ಟೀಮ್ ಇಂಡಿಯಾದ ಬಗ್ಗೆ? ಸೂರ್ಯಕುಮಾರ್ ಯಾದವ್ ಅವರು ಮುಂದುವರಿಸ್ತಾರೆ ಅನ್ನೋ ಇದು ಗೊತ್ತು. ಅವ್ರು 3 ಜನ ಏನು ಇದ್ರಲ್ಲ, ಆ ಕೆಪಾಸಿಟಿನೂ ಸೂರ್ಯಕುಮಾರ್ ಯಾದವ್ ಅಲ್ಲಿ ಇದೆ ಅಂತ ಕಾಣ್ಬೋದು. ಮೊನ್ನೆ ಆಗಿರೋ ಮ್ಯಾಚಲ್ಲಿ ಸೂರ್ಯಕುಮಾರ್ ಯಾದವ್ ಸಹ ನಮ್ಮ ಮ್ಯಾಚ್ನ ಅಂದರೆ ಸೋಲೋ ಮ್ಯಾಚ್ನ ಗೆಲ್ಲಿಸೋ ಅಂಥ ಕೆಪಾಸಿಟಿನೂ ಅವರಲ್ಲಿ ಇದ್ದಿದ್ದನ್ನು ನೋಡಿದ್ದೀವಿ. ಆದ್ದರಿಂದ ಸೂರ್ಯಕುಮಾರ್ ಯಾದವ್ ಸಹ ಮ್ಯಾಚ್ನ ನಡೆಸ್ತಾರೆ, ಅವ್ರು ಕ್ಯಾಪ್ಟನ್ ಆಗ್ಬೋದು ಒಂದಿದು ಅವರಲ್ಲಿ ಕಾಣ್ತಿದೆ. ಆ ಮ್ಯಾಚ್ನ ಮುಂದೆ ನಡೆಸ್ಬೋದು, ಚೆನ್ನಾಗಿ ಆಡ್ತಾ ಇದ್ದಾರೆ, ಅವರು ವಿನ್ ಆಗ್ಬೋದು ಅಂತ. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್. ಓಕೆ, ಥ್ಯಾಂಕ್ ಯು. ಓಕೆ, ಬನ್ನಿ ಮುಂದೆ ಹೋಗ್ತಾ ಹಾಗೆ ಮಾತಾಡ್ಸೋಣ. ಕ್ರಿಕೆಟ್ ಅಭಿಮಾನಿಗಳು ತಮ್ಮ ಈ ಒಂದು T20 ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಮುಂದೆ ಹೋಗ್ತಾ ಮಾತಾಡ್ಸೋಣ ಬನ್ನಿ. ಸೊ ನಮ್ಮ ಜೊತೆ ಇನ್ನೊಬ್ಬರು ಸ್ಟೂಡೆಂಟ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಇವತ್ತಿಂದ T20 ವರ್ಲ್ಡ್ ಕಪ್ ಶುರು ಆಗಿದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? T20 ವರ್ಲ್ಡ್ ಕಪ್ ಶುರುವಾಗಿದ್ದು ಖುಷಿ ಅನ್ನಿಸ್ತಾ ಇದೆ. ಇದು ಸೂರ್ಯಕುಮಾರ್ ಯಾದವ್ ಅವರು ಟೀಮ್ ಲೀಡರ್ ಆಗಿ ಇದು ಮಾಡ್ತಿರೋದು ನಮಗೊಂದು ಖುಷಿ ಆಗುತ್ತೆ. ಅವರು ಟೀಮ್ ಇಂಡಿಯಾನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಆಲ್ ದ ಬೆಸ್ಟ್ ಟು ಟೀಮ್ ಇಂಡಿಯಾ. ಥ್ಯಾಂಕ್ ಯು ಸರ್. ಬನ್ನಿ ಹಾಗೆ ನಮ್ಮ ಜೊತೆ ಇನ್ನೊಬ್ರು ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ಇವತ್ತಿಂದ T20 ಮೆನ್ಸ್ ವರ್ಲ್ಡ್ ಕಪ್ ಶುರು ಆಗಿದೆ, ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ಭಾರತದ ಎಲ್ಲ ಕ್ರೀಡಾಪಟುಗಳಿಗೆ ಶುಭಕಾಮನೆಗಳನ್ನು ನಾನು ಸಲ್ಲಿಸ್ತೇನೆ. ಉತ್ತಮವಾದಂಥ ಆಟವನ್ನು ಆಡಲಿ. ಇದು ಕ್ರೀಡೆಯಾಗಿರಲಿ, ಇದು ಎಲ್ಲೂ ಕೂಡ ಈ ಕ್ರಿಕೆಟ್ ಅನ್ನೋದು ಕ್ರೀಡೆಯಾಗಿದ್ದರೆ ಮನರಂಜನೆಗೆ ಚೆಂದವೇ ಹೊರತು ಆ ಕ್ರಿಕೆಟಿನ ಹೆಸರಲ್ಲಿ ಎಲ್ಲೂ ಕೂಡ ಜೂಜಾಟಕ್ಕೆ ಅಥವಾ ಜೂಜಿಗೆ ಸಂಬಂಧಪಟ್ಟಂತೆ ಆಗಬಾರ್ದು ಅನ್ನತಕ್ಕಂಥ ಅಭಿಲಾಷೆಯನ್ನು ಈ ಸಂದರ್ಭದಲ್ಲಿ ನಾನು ಹೊಂತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ ಹಾಗೆ ಮುಂದೆ ಹೋಗ್ತಾ ವಿದ್ಯಾರ್ಥಿಗಳು ಹಾಗೆ ಕ್ರಿಕೆಟ್ ಅಭಿಮಾನಿಗಳು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸೊ ಬನ್ನಿ, ಇಲ್ಲೊಂದಷ್ಟು ಜನ ಸಾರ್ವಜನಿಕರಿದ್ದಾರೆ ಹಾಗೆ ವಿದ್ಯಾರ್ಥಿಗಳಿದ್ದಾರೆ, ಅವರನ್ನು ಮಾತಾಡ್ಸೋಣ. ಇವತ್ತಿಂದ ಶುರುವಾಗಿರುವಂಥ ಕ್ರಿಕೆಟ್ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಬನ್ನಿ ಮಾತಾಡ್ಸೋಣ. ಸೊ ಬನ್ನಿ, ಇಲ್ಲೊಂದಷ್ಟು ಜನ ಹೆಣ್ಮಕ್ಳಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಮೇಡಮ್, ನೀವೆಲ್ಲ ಕ್ರಿಕೆಟ್ ನೋಡ್ತೀರಾ? ಸೊ ಇವತ್ತಿಂದ T20 ಮೆನ್ಸ್ ವರ್ಲ್ಡ್ ಕಪ್ ಶುರು ಆಗಿದೆ, ಹೇಗೆ ಅನ್ನಿಸ್ತಾ ಇದೆ? ಏನಿಲ್ಲ, ಚೆನ್ನಾಗಿ ಆಡ್ತಿದ್ದಾರೆ, ಇನ್ನೂ ಚೆನ್ನಾಗಿ ಆಡಲಿ ಅಂತ ಅನ್ನಿಸ್ತಿದೆ. ಚೆನ್ನಾಗಿ ಆಡಲಿ, ನೆಕ್ಸ್ಟ್ ಇವಾಗ ಆಡ್ತಾರಲ್ಲ ಮ್ಯಾಚಲ್ಲಿ, ಚೆನ್ನಾಗಿ ಆಡಲಿ ಅಂತ ಅನ್ನಿಸ್ತಿದೆ ಅಷ್ಟೇ. ಇನ್ನೂ ಚೆನ್ನಾಗಿ ಆಡಲಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಹೇಗೆ ಮುನ್ನಡಿಬಹುದು ಅಂತ ಅನ್ನಿಸ್ತಾ ಇದೆ? ಅವ್ರ ಆಟದಲ್ಲೂ ನೋಡಿವಿ, ಬಟ್ ಕ್ಯಾಪ್ಟನ್ಸಿಯಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆ ಇದೆ, ನೋಡಬೇಕು. ಲಾಸ್ಟ್ ಇಯರಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್ ಇದ್ರು. ಈ ವರ್ಷ ಅವರು 3 ಜನ ಕೂಡ ಟೀಮ್ ಇಂಡಿಯಾದಲ್ಲಿಲ್ಲ. ಅವರಿಲ್ಲದೆ ಟೀಮ್ ಹೇಗೆ ಮುನ್ನಡಿಬೋದು ಅಂತ ಅನ್ನಿಸ್ತಾ ಇದೆ? ಅವ್ರು ಇದ್ದಿದ್ರೆ ಚೆನ್ನಾಗಿತ್ತು, ಅವರು ಇಲ್ಲ. ಬಟ್ ಅವ್ರು ಇಲ್ಲದು ಹೇಗೆ ಆಡ್ತಾರೆ ಅಂತ ನೋಡ್ಬೋದು, ಕುತೂಹಲ ಇದೆ ನಮಗೂ. ಓಕೆ, ಥ್ಯಾಂಕ್ ಯು. ಇಲ್ಲೊಂದಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಮೇಡಮ್, ಇವತ್ತಿಂದ T20 ಶುರು ಆಗಿದೆ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನ್ನಿಸ್ತಾ ಇದೆ. ಅಂದರೆ ಇಂಡಿಯಾ ವಿನ್ ಆಗಲಿ ಅಂತ ಇಷ್ಟಪಡ್ತೀನಿ. ಸೊ ಈ ಸಲ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಹೇಗೆ ಮುನ್ನಡಿಬೋದು ಅಂತ ಅನ್ನಿಸ್ತಾ ಇದೆ? ಅಂದರೆ ಚೆನ್ನಾಗಿ ಅಂದರೆ ಟೀಮ್ನ ಲೀಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಅವ್ರನ್ನ. ಲಾಸ್ಟ್ ಇಯರ್ ಆದರೆ KL ರಾಹುಲ್, ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಇದ್ದರು. ಈ ವರ್ಷದ ಟೀಮ್ ಇಂಡಿಯಾದಲ್ಲಿ ಟೀಮಲ್ಲಿ ಅವರು 3 ಜನ ಕೂಡ ಇಲ್ಲ. ಅವ್ರು 3 ಜನ ಇಲ್ಲದೆ ಸೂರ್ಯಕುಮಾರ್ ಯಾದವ್ ಒಂದು ಪ್ಲೇಸ್ನ ರಿಪ್ಲೇಸ್ ಮಾಡೋಕ್ಕಾಗತ್ತಾ, ಅಥವಾ ಟೀಮ್ ಇಂಡಿಯಾನ ಅದೇ ರೀತಿಯಲ್ಲಿ ಮುಂದೆ ತೊಗೊಂಡೋಗೋಕ್ಕಾಗತ್ತಾ? ಹೇಗೆ? ಅದು ಅವ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೋಡಬೇಕು ನಾವೆಲ್ಲ. ಅಂದರೆ ಅವ್ರು ಹೇಗೆ ಲೀಡ್ ಮಾಡ್ತಾರೆ ಅದ್ರ ಮೇಲೆ ನಮಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಯಾವ ಥರ ಅಂತ. ಬನ್ನಿ, ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ನಾವು ಕೂಡ ಕಾತುರರಾಗಿದ್ದೀವಿ, ನಾವು ಕೂಡ ಕ್ಯೂರಿಯಾಸಿಟಿಯಿಂದ ಇದ್ದೀವಿ ಅಂತ. ಹಾಗೆ ಇನ್ನೊಂದಷ್ಟು ಜನ ಏನು ಹೇಳ್ತಾರೆ ಅಂತ ನೋಡೋಣ, ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಸೊ ನಮ್ಮ ಜೊತೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಇವತ್ತಿಂದ T20 ವರ್ಲ್ಡ್ ಕಪ್ ಶುರು ಆಗಿದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಖುಷಿ, ತುಂಬ ಖುಷಿ ನನಗಂತೂ. ಆಲ್ ದ ಬೆಸ್ಟ್ T20. ಸೊ ಲಾಸ್ಟ್ ಇಯರ್ ಆದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್ ಅವರಿದ್ದರು. ಈ ವರ್ಷ ಟೀಮ್ ಇಂಡಿಯಾದಲ್ಲಿ ಅವರು 3 ಜನ ಕೂಡ ಇಲ್ಲ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಹೇಗೆ ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ? ಮೇ ಬಿ ಸ್ಕೈ ಹೊಡ್ತಾ ಹೊಡಿತಾನಾಗಾರೆ ಈ ವರ್ಷ ಪಕ್ಕ T20 ನಮ್ಮದೇ ವಿನ್ ಆಗೋದು.
ಇಂಡಿಯಾನೇ ವಿನ್ ಆಗೋದು. ಓಕೆ, ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ನಾನು ರಂಜಿತಾ ವೆಂಕಟೇಶ್.